ವಿರುದ್ಧ ಹೋರಾಟಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ ಜೆಡಿಎಸ್ನ ಮಾಜಿ ಪ್ರಧಾನಿ ದೇವೇಗೌಡರು. ಈಗ ಆ ತವರು ಕ್ಷೇತ್ರದಿಂದಲೇ ಹೋರಾಟವನ್ನ ಶುರು ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ದಳಪತಿಗಳ ಭದ್ರಕೋಟೆ ಅಂತ ಕರೆಸಿಕೊಂಡಿತ್ತು ಕಾಂಗ್ರೆಸ್, ಅಂದ್ರೆ ಅಲ್ಲಿ ಹಾಸನ ಕರೆಸಿಕೊಂಡಿತ್ತು. ಆದರೆ ಅಲ್ಲಿ ಕಾಂಗ್ರೆಸ್ ಪಾರುಪತ್ಯವನ್ನ ಮೆರಿತು. ಬಟ್ ಈಗ ಭದ್ರಕೋಟೆ ಛಿದ್ರ ಛಿದ್ರ ಆಗಿದೆ. ಮತ್ತೆ ದಳಪತಿಗಳು ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರಲಿಕ್ಕೆ ಎಲ್ಲ ತಯಾರಿಗಳನ್ನ ಈಗಿನಿಂದಲೇ ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವೇದಿಕೆಯನ್ನ ಜೆಡಿಎಸ್ ಸಿದ್ಧಪಡಿಸ್ತಾ ಇದೆ. ಅದು ಹಾಸನದಿಂದಲೇ ಕಾಂಗ್ರೆಸ್ ಪಾರುಪತ್ಯ ಮಾಡಿದೆ. ಅಲ್ಲಿ ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸಿ ಕಾಂಗ್ರೆಸ್ ಆಲ್ರೆಡಿ ಯಶಸ್ವಿಯಾಗಿದೆ. ಹೀಗಾಗಿ ಕೈಪಡೆಗೆ ಟಕ್ಕರ್ ಕೊಡೋಕೆ ದಳಪತಿಗಳು ಪ್ರತಿತಂತ್ರವನ್ನು ಹೆಣೆದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹಾಸನದಿಂದಲೇ ತೊಡೆತಟ್ಟಬೇಕು ಅಂತ ಜನವರಿಯಲ್ಲಿ ದೊಡ್ಡ ಮಟ್ಟದ ಸಮಾವೇಶಕ್ಕೆ ಜೆಡಿಎಸ್ ತಯಾರಿ ಮಾಡಿಕೊಂಡಿದೆ. ಎಚ್ಡಿಕೆ ಅಧಿಕಾರಾವಧಿ ಯೋಜನೆಗಳ ಜನರ ಮುಂದಿಟ್ಟು ಹೋರಾಟವನ್ನು ಮಾಡ್ತಾರೆ. ಯಾಕಂದರೆ ನೋಡಿ, ಜೆಡಿಎಸ್ಸು ಬಹಳ ಕಳಪೆ ಪ್ರದರ್ಶನವನ್ನು ಮಾಡಿತು 2023ರ ಚುನಾವಣೆಯಲ್ಲಿ. ಬರೀ 19 ಸೀಟ್ ಗೆದ್ದರು. ಜೆಡಿಎಸ್ ಹೆಂಗಿತ್ತು ಮೊದಲು, ಅದಾದ್ಮೇಲೆ ಹೆಂಗಾಯ್ತು ಪರಿಸ್ಥಿತಿ. ಹಾಗಾಗಿನೇ ಈಗ ಬಿಜೆಪಿ ಜೊತೆಗೆ ಮೈತ್ರಿ ಖಂಡಿತ ನೆಕ್ಸ್ಟ್ ಆಗುತ್ತೆ. ಮೈತ್ರಿ ಆಗಿದೆ, ಕಂಟೆಸ್ಟ್ ಕೂಡ ಮಾಡ್ತಾರೆ. ಆದರೆ ಹಾಸನದಲ್ಲಿ ಅವ್ರ ಅಸ್ತಿತ್ವ ಉಳಿಬೇಕಲ್ಲ. ಮೊದಲಿನ ಥರ ಹಾಸನ ಅಂದರೆ ದೇವೇಗೌಡರು ಅಂದರೆ ಹಾಸನ. ಆದರೆ ಈಗ ಹಂಗೆ ಪರಿಸ್ಥಿತಿ ಇಲ್ಲ. ಅಲ್ಲಿ ಕಾಂಗ್ರೆಸ್ಸೇ ಹೆಚ್ಚಿನ ಸೀಟನ್ನು ಗೆದ್ದಿದೆ. ಅಲ್ಲಿ ಬಿಜೆಪಿ ಬೆಟರ್ ಅಲ್ಲಿ ಜೆಡಿಎಸ್ಗಿಂತ. ಅಂಥ ಪರಿಸ್ಥಿತಿ ಆಗಿದೆ. ಮರಳಿ ತಮ್ಮ ಭದ್ರಕೋಟೆಯನ್ನು ಕಟ್ಟಿಕೊಳ್ಳಿಕ್ಕೆ ಜೆಡಿಎಸ್ ನಾಯಕರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಜನವರಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸ್ತಾರೆ. ಕುಮಾರಸ್ವಾಮಿ ಅವರು ಸಿಎಂ ಆದಾಗ, ದೇವೇಗೌಡರು ಈ ಹಿಂದೆ ಪ್ರಧಾನಿ ಆದಾಗ, ಅವರು ಮುಖ್ಯಮಂತ್ರಿ ಆದಾಗ ಏನು ಕೊಡುಗೆ ಕೊಟ್ಟಿದ್ದಾರೆ, ರೈತರ ಪರ ಏನೆಲ್ಲ ಮಾಡಿದ್ದಾರೆ, ಇದೆಲ್ಲವನ್ನ ಜನರಿಗೆ ತಿಳಿಸಿ ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.